ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ಸಿಂಪಲ್ ಆದ ತವಾ ಬೆಂಡಿ ಫ್ರೈನ ತೊಗೊಂಡು ಬಂದಿದ್ದೀನಿ. ತುಂಬಾ ಈಸಿ, ಅದು ಯಾರು ಬೇಕಾದರೂ ಮಾಡ್ಕೊಬೋದು. ಇಲ್ಲಿ ಒಂದು 200 ಇಂದ 300 ಗ್ರಾಮ್ ಬೆಂಡೆಕಾಯಿಗೆ ತೋರಿಸ್ತಾ ಇದ್ದೀನಿ. ಈ ಎರಡು ತವಾ ಮೇಲೆ ಮಾಡ್ತಾ ಇರೋದು, ತವಾ ಫ್ರೈ ಅಂತಲೇ ಇಟ್ಕೊಳ್ಳಿ. ಸೊ ಬ್ಯಾಚುಲರ್ಸ್ಗೆ ಮತ್ತು ಬಿಗಿನರ್ಸ್ಗೆ ತುಂಬ ಈಸಿ ಮಾಡುವಂಥ ರೆಸಿಪಿ ಇದು. ಒಂದು 10ರಿಂದ 12 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಈ ಪಲ್ಯ. ಚಪಾತಿ, ದೋಸೆ ಮತ್ತು ರೊಟ್ಟಿಗೂ ಮೊಸರನ್ನಕ್ಕೆ ಈಸಿ ಆಗುತ್ತೆ. ತವಾ ಇಟ್ಕೊಂಡಿದ್ದೀನಿ. ತವಾಗೆ ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ. ಸೊ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ನಮಗೆ ಕೊಲೆಸ್ಟ್ರಾಲ್ ಸ್ವಲ್ಪ ಆದಷ್ಟು ಬಾಡಿಗೆ ಕಡಿಮೆ ಆಗುತ್ತೆ. ಇಲ್ಲಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಒಂದು 250 ಗ್ರಾಮಿಂದ 300 ಗ್ರಾಮಿಗೆ ಮಾಡ್ತಾ ಇರೋದು. ಬೆಳ್ಳುಳ್ಳಿ ಒಂದು 3ರಿಂದ 4 ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೀಡಿಯಮ್ಮಾಗಿ ಕಟ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇಲ್ಲಿ ಹುರ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದು ತವಾದಲ್ಲಿ ನಾವು ಮೀಡಿಯಮ್ಮಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೆಂಡೆಕಾಯಿ ಕೂಡ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀವಿ ಇಲ್ಲಿ. ಸೊ ಎರಡು ಪಕ್ಕದಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗಿಬಿಡುತ್ತೆ ಪಲ್ಯ ಇದು. ನಮಗೆ ಬೆಂಡೆಕಾಯಿ ನೋಡಿ ಇಲ್ಲಿ ಫ್ರೈ ಮಾಡ್ತಿದ್ರೆ ಆದಷ್ಟು ಬೆಂದೇ ಹೋಗ್ಬಿಟ್ಟಿದೆ. ಈ ಈರುಳ್ಳಿನೂ ಸಾಕು ಬೆಂದಿರೋದು ಇದು. 2 ಹಸಿಮೆಣಸಿನ್ಕಾಯಿ, ಒಂಚೂರು ಕರಿಬೇವು ಹಾಕೋತಾ ಇದ್ದೀನಿ. ಕರಿಬೇವು ಒಣಗಿರೋದು ಹಾಕೋತಾ ಇದ್ದೀನಿ ಇಲ್ಲಿ. ಸೊ ಅದನ್ನು ಕೂಡ ಒಂದು ನಿಮಿಷ ಹುರ್ಕೋಬೇಕು. ನೋಡಿ, ಇಲ್ಲೂ ಆಗ್ತಾಯಿದೆ ಬೆಂಡೆಕಾಯಿ ಆಗಲೇ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗ ಆಗಿಬಿಡುತ್ತೆ ಪಲ್ಯ. ಸೊ ಈರುಳ್ಳಿ ಕೂಡ ರೆಡಿ ಆಗ್ತಾಯಿದೆ, ಆದಷ್ಟು ಆಗಿಬಿಟ್ಟಿದೆ ಇವಾಗ ಈರುಳ್ಳಿ. ಸಾಕು, ಇಷ್ಟ ಆದರೆ ಈರುಳ್ಳಿ ನಮಗೆ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನಮಗೆ ಈರುಳ್ಳಿ ಇಷ್ಟ ಆದರೆ ಸಾಕು. ಇವಾಗ ನಾವು ಪಕ್ಕದಲ್ಲಿ ಉರಿತರ ಬೆಂಡೆಕಾಯಿ ಕರೆಕ್ಟಾಗಿ ಆಗಿದೆಯಲ್ವಾ. ತುಂಬಾ ಹುರಿದ್ರೆ ಸೀದೋದಂಗೆ ಆಗಿಬಿಡುತ್ತೆ. ಸ್ವಲ್ಪ ಫ್ರೆಶ್ಶಾಗೇ ಇರಬೇಕು ಬೆಂಡೆಕಾಯಿ, ಜಾಸ್ತಿ ಸೀಸಬಾರ್ದು. ನೋಡಿ, ಕರೆಕ್ಟಾಗಿ ಆಗಿದೆ. ನಾವು ಈ ಬೆಂಡೆಕಾಯಿ ಓದಿರೋದನ್ನ ನಾವು ಈರುಳ್ಳಿ ಒಗ್ಗರಣೆ ಮಾಡ್ತಿದ್ವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಇದಕ್ಕೆ ಫಸ್ಟು. ಸೊ ಈರುಳ್ಳಿ ಮತ್ತು ಬೆಂಡೆಕಾಯಿ ಚೆನ್ನಾಗಿ ಹೊಂದ್ಕೋಬೇಕಲ್ವಾ. ಸೊ ಅದರಿಂದ 1ರಿಂದ 2 ನಿಮಿಷ ಕ್ಲೀನಾಗಿ ಇದು ಉರಿಬೇಕು ಕ್ಲೀನಾಗಿ. ಇನ್ನೂ ನಾನು ಉಪ್ಪೆಲ್ಲ ಹಾಕಿಲ್ಲ ಈ ಹಂತದಲ್ಲಿ. ನೋಡಿ, ಈಗ ನಾನು ಒಂದು ಸ್ವಲ್ಪ ಸಾರಿನ ಪುಡಿ ಹಾಕಿದ್ದೀನಿ. ಮನೇಲೇ ಮಾಡಿರೋ ಸಾಂಬಾರು ಪೌಡ್ರು, ಸಾಂಬಾರೆಲ್ಲ ಮಾಡ್ತೀವಲ್ಲ ಅದು. ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಇದೆಲ್ಲ ನೋಡಿ ಹಾಕೋಬೇಕು. ಖಾರ 2 ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಲ್ವಾ. ಸೊ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಸಾಕು. ಈವನ್ ವಾಂಗಿಬಾತ್ ಪುಡಿ, ಚಿಲ್ಲಿ ಪೌಡರ್ ಏನು ಬೇಕಾದರೂ ಹಾಕೋಬೋದು. ಸೊ ಒಂದೊಂದು ಪುಡಿ ಹಾಕಿದ್ರೆ ಒಂದೊಂದು ಟೇಸ್ಟ್ ಸಿಗುತ್ತೆ ನಮಗೆ. ಸೊ ಅದೊಂದು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಯಾವುದಾದ್ರೂ ಪೌಡ್ರ್ ಹಾಕೋಬೋದು. ಇಲ್ಲ ಒಂಚೂರು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋತಿದ್ದೀನಿ. ಫ್ಲೇಮ್ ಹೈಯಲ್ಲಿ ಇಟ್ಟಿದ್ದೀನಿ ಈ ಹಂತದಲ್ಲಿ. ಉಪ್ಪು ಎಲ್ಲ ಚೆನ್ನಾಗಿ ಇಡ್ಕೋಬೇಕಲ್ಲ. 1ರಿಂದ 2 ನಿಮಿಷ ಬೇಕು. ಇಲ್ಲಿ ನೀರು ಏನು ಹಾಕೋ ಅವಶ್ಯಕತೆ ಇಲ್ಲ. ಟೊಮೆಟೊ, ಹುಣಸೆಹಣ್ಣು ನಾನು ಏನೂ ಹಾಕ್ದಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಬೆಂಡಿ ತವಾ ಫ್ರೈನ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಈಸಿ, ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಸೊ ಬ್ಯಾಚುಲರ್ಸ್ಗೆ ಮತ್ತು ಬಿಗಿನರ್ಸ್ಗೆ ತುಂಬಾ ಈಸಿಯಾದ ಒಂದು ರೆಸಿಪಿ ಇದು. ನೋಡಿದ್ರಲ್ಲ, ಆಲ್ಮೋಸ್ಟ್ ರೆಡಿ ಆಯಿತು ನಮ್ಮ ಬೆಂಡಿ ಫ್ರೈ. ನಾನು ರಾತ್ರಿ ಚಪಾತಿಗೆ ರೆಡಿ ಮಾಡಿದ್ದೆ, ಅದರಿಂದ ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಡಿಶ್ ಔಟ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ. ಸೊ ಅದರಿಂದ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ಬೆಂಡೆಕಾಯಿ ಫ್ರೈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನಲಲ್ಲಿ ಇನ್ನಷ್ಟು ರೆಸಿಪೀಸ್ ಇದೆ, ಬಿಡುವಿದ್ರೆ ಹೋಗಿ ನೋಡಿ, ಒಂದು ಲೈಕ್ ಕೊಡಿ ಇಷ್ಟ ಆದರೆ. ಸೊ ನಾನು ನೋಡಿ ಚಪಾತಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಶೇಂಗಾ ಚಟ್ನಿ ಪುಡಿ ಮತ್ತು ಬೆಂಡಿ ಫ್ರೈ ಎಲ್ಲ ಚಪಾತಿ ಡಿನ್ನರ್ಗೆ ರೆಡಿ ಮಾಡಿದ್ದೆ, ಅದರಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಬೆಂಡಿ ಫ್ರೈ ಮಕ್ಕಳ ಲಂಚ್ ಬಾಕ್ಸ್ ಕೂಡ ತುಂಬ ಮಾಡಿಸಿದ ಅಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.